ನಮಸ್ಕಾರ ವೀಕ್ಷಕರೇ, ಜ್ಯೋತಿರ್ಭವಿಷ್ಯ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ರಾಜಗಾಂಭೀರ್ಯ, ಅಚಲವಾದ ಆತ್ಮವಿಶ್ವಾಸ ಮತ್ತು ನಾಯಕತ್ವದ ಗುಣಗಳಿಗೆ ಹೆಸರಾದ ರಾಶಿಯವರೇ ಸಿಂಹರಾಶಿಯವರು. ಜನವರಿ ತಿಂಗಳು ನಿಮ್ಮ ಪಾಲಿಗೆ ಕೇವಲ ಒಂದು ತಿಂಗಳಲ್ಲ, ಇದು ನಿಮ್ಮ ಅಧಿಕಾರ, ಗೌರವ ಮತ್ತು ಸಂಪತ್ತನ್ನು ಉತ್ತುಂಗಕ್ಕೆ ಏರಿಸುವ ಮಹತ್ವದ ಸಮಯ. ಈ ತಿಂಗಳು ಗ್ರಹಗಳ ಸಂಚಾರವು ನಿಮ್ಮ ಜೀವನದಲ್ಲಿ ಒಂದು ಮಹತ್ತರವಾದ ಬದಲಾವಣೆಯನ್ನು ತರಲಿದೆ. ಮತ್ತೊಂದು ಕಡೆ ನಿಮ್ಮ ರಾಶಾಧಿಪತಿಯ ಬಲದಿಂದ ಸೃಷ್ಟಿಯಾಗುತ್ತಿರುವ ರಾಜಲಕ್ಷ್ಮಿ ಯೋಗ ನಿಮ್ಮನ್ನು ಸಮಾಜದಲ್ಲಿ ಅತ್ಯುನ್ನತ ಸ್ಥಾನಕ್ಕೆ ಕೊಂಡೊಯ್ಯಲಿದೆ. ಮತ್ತೊಂದು ಕಡೆ ನಿಮ್ಮ ಅದೇ ಆತ್ಮವಿಶ್ವಾಸವು ಅಹಂಕಾರವಾಗಿ ಬದಲಾಗಿ ನಿಮ್ಮ ಅಧಿಕಾರ ಮತ್ತು ಸಂಬಂಧಗಳನ್ನು ಪರೀಕ್ಷಿಸುವ ಒಂದು ಕಠಿಣ ಸವಾಲಾಗಿ ನಿಂತಿದೆ. ಏನಿದು ಅದ್ಭುತ ಯೋಗ? ಯಾವುದು ಈ ಸವಾಲು? ನಿಮ್ಮ ಪ್ರತಿಯೊಂದು ನಿರ್ಧಾರವನ್ನು ಪ್ರಭಾವಿಸುತ್ತಿರುವ ಈ ತಿಂಗಳ ಸಂಪೂರ್ಣ ಭವಿಷ್ಯವನ್ನು ತಿಳಿಯಲು ಇನ್ನೂ ನಮ್ಮ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈ ಕೂಡಲೇ ನಮ್ಮ ಜ್ಯೋತಿರ್ಭವಿಷ್ಯ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ. ಹಾಗೆಯೇ ಕಮೆಂಟ್ ಬಾಕ್ಸ್ನಲ್ಲಿ ಜೈ ಸೂರ್ಯದೇವ ಎಂದು ಕಮೆಂಟ್ ಮಾಡಿ. ಈ ಸಿಂಹರಾಶಿಯವರು ವ್ಯಕ್ತಿತ್ವವನ್ನು ಸ್ವಲ್ಪ ಅರ್ಥ ಮಾಡಿಕೊಳ್ಳುತ್ತಾರೆ, ಯಾಕೆಂದರೆ ಈ ತಿಂಗಳು ನಿಮ್ಮ ಸಹಜ ಗುಣಗಳೇ ನಿಮಗೆ ಬಲವಾಗಲಿದೆ. ನಿಮ್ಮ ಅಸಹಜ ಗುಣಗಳು ನಿಮಗೆ ಶತ್ರುವಾಗಲಿವೆ. ಸಿಂಹರಾಶಿಯವರು ಹುಟ್ಟಿನಿಂದಲೇ ನಾಯಕರು. ನೀವು ಯಾರ ಕೆಳಗೂ ಕೆಲಸ ಮಾಡುವುದಕ್ಕೆ ಇಷ್ಟಪಡೋದಿಲ್ಲ. 4 ಜನಕ್ಕೆ ಹೆಗಲಾಗುತ್ತೀರಿ. ಯಾವುದೇ ಒಂದು ಕೆಲಸಕ್ಕೂ ಧೈರ್ಯವಾಗಿ ಮುನ್ನುಗ್ಗುವುದು ನಿಮ್ಮ ಸಹಜ ಗುಣ. ಆದರೆ ಇತ್ತೀಚಿನ ದಿನಗಳಲ್ಲಿ ಗ್ರಹಗಳ ಪ್ರಭಾವದಿಂದ ನಿಮ್ಮಲ್ಲಿ ಕೆಲವು ಅಸಹಜ ಗುಣಗಳು ಕಾಣಿಸಿಕೊಳ್ಳುತ್ತಿವೆ. ಸಣ್ಣ ಪುಟ್ಟ ವಿಚಾರಕ್ಕೂ ಕೋಪ ಮಾಡಿಕೊಳ್ಳುವುದು, ಅದರಿಂದ ಅತಿಯಾದ ಆಲೋಚನೆ, ಒಂಟಿತನವನ್ನು ಬಯಸುವುದು ಮತ್ತು ಆತ್ಮವಿಶ್ವಾಸದ ಕೊರತೆ ನೋಡಿ ಜನವರಿ ತಿಂಗಳು ಸೂರ್ಯನ ಬಲದೊಂದಿಗೆ ಪ್ರಾರಂಭವಾಗುತ್ತಿದೆ. ಹಾಗಾಗಿ ನೀವು ಮೊದಲು ನಿಮ್ಮ ಈ ಅಸಹಜ ಗುಣಗಳನ್ನು ಬಿಟ್ಟು ಬಿಡಬೇಕು. ಈ ತಿಂಗಳು ನೀವು ಶಾಂತವಾಗಿದ್ದರೆ ಜಗತ್ತನ್ನೇ ನೀವು ಕಾಲಡಿ ಇಟ್ಟುಕೊಳ್ಳಬಹುದು. ಹಾಗೆ ರಾಜಗಾಂಭೀರ್ಯವನ್ನು ನೀವು ಮರಳಿ ಪಡೆಯಬಹುದು. ಈ ತಿಂಗಳು ಗ್ರಹಗಳ ಸ್ಥಾನವನ್ನು ನೋಡೋಣ ಬನ್ನಿ. ನಿಮ್ಮ ರಾಶಿಯಾಧಿಪತಿಯಾದ ಸೂರ್ಯನು ಮಕರ ರಾಶಿಗೆ ಪ್ರವೇಶಿಸಲಿದ್ದಾನೆ. ಇದು ನಿಮ್ಮ 6ನೇ ಮನೆಯಲ್ಲಾಗಿರುವುದು. ಶತ್ರುಗಳ ನಾಶ ಮತ್ತು ಸಾಲಬಾಧೆಯಿಂದ ಮುಕ್ತಿಯನ್ನು ಪಡೆದುಕೊಳ್ಳುವಂಥ ಸೂಚನೆಗಳು ಕೂಡ ಕಾಣಿಸುತ್ತಿದೆ. ಗುರುಗ್ರಹವು ನಿಮ್ಮ ಕರ್ಮಸ್ಥಾನದಲ್ಲಿ ಕುಳಿತು ನಿಮ್ಮ ವೃತ್ತಿ ಜೀವನಕ್ಕೆ ಆನೆ ಬಲವನ್ನು ತರುತ್ತಿದ್ದಾನೆ. ಇದು ಶನಿ ಮಹಾತ್ಮನು ನಿಮ್ಮ 7ನೇ ಮನೆಯಲ್ಲಿದ್ದರೂ ಸಹ ಪುರುಷ ಯೋಗದ ಪ್ರಭಾವದಿಂದ ನಿಮ್ಮ ಸಹನೆಗೆ ತಕ್ಕ ಪ್ರತಿಫಲವನ್ನು ದೊರಕಿಸಿಕೊಡಲಿದ್ದಾರೆ. ಹಾಗಾದರೆ ಈ ಗ್ರಹಗಳ ಸಂಚಾರದಿಂದ ನಿಮ್ಮ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲಿ ಯಾವ ರೀತಿಯ ಬದಲಾವಣೆಗಳು ಆಗಲಿವೆ ಎಂಬುದನ್ನು ಮುಂದೆ ನೋಡ್ತಾ ಹೋಗೋಣ. ಮೊದಲಿಗೆ ನಿಮ್ಮ ವೃತ್ತಿ ಜೀವನದಲ್ಲಿ ಅಥವಾ ಉದ್ಯೋಗದಲ್ಲಿರುವ ಸಿಂಹರಾಶಿಯವರಿಗೆ ಜನವರಿ ತಿಂಗಳು ಒಂದು ಸುವರ್ಣ ಅವಕಾಶ. ಕಳೆದ ವರ್ಷ ನೀವು ಪಟ್ಟ ಕಷ್ಟಕ್ಕೆ ಹವಾಮಾನಗಳು ಅಷ್ಟಿಷ್ಟಲ್ಲ, ಆದರೆ ಈ ತಿಂಗಳು ಉತ್ತರ ಸಿಗಲಿದೆ. ಆಫೀಸಿನಲ್ಲಿ ನಿಮ್ಮ ಮಾತಿಗೆ ಬೆಲೆ ಸಿಗುವ ಸಮಯವಿದು. ಯಾರೆಲ್ಲ ನಿಮ್ಮ ಪ್ರಮೋಷನ್ ಅಥವಾ ಸಂಬಳ ಹೆಚ್ಚಳಕ್ಕಾಗಿ ಕಾಯುತ್ತೀರೋ ಅವರಿಗೆ ಸಂತಸದ ಸುದ್ದಿ. ಜನವರಿ 15ರ ನಂತರ ಶುಭ ಸುದ್ದಿಗಳು ಕಾದಿದೆ. ಆದರೆ ಒಂದು ಎಚ್ಚರಿಕೆ ಕೂಡ, ನಿಮ್ಮ ರಾಶಿಯ ಗುಣದಂತೆ ಅತಿಯಾದ ನೇರ ಮಾತು ಅಥವಾ ಬಾಸ್ ಜೊತೆಗಿನ ವಾದಗಳನ್ನು ಈ ತಿಂಗಳು ಮಾಡಲೇಬಾರದು. ಕೆಲಸದ ಒತ್ತಡ ಹೆಚ್ಚಿರಲಿದೆ, ಆದರೆ ಅದನ್ನು ನಿಭಾಯಿಸುವ ಶಕ್ತಿ ಕೂಡ ನಿಮಗೆ ಸಿಗಲಿದೆ. ಇದು ಸರ್ಕಾರಿ ಕೆಲಸಕ್ಕಾಗಿ ಪ್ರಯತ್ನಿಸುತ್ತಿರುವವರಿಗೆ, ವಿಶೇಷವಾಗಿ ಪೊಲೀಸ್ ಇಲಾಖೆ, ಆಡಳಿತ ಸೇವೆ ಅಥವಾ ಶಿಕ್ಷಣ ಇಲಾಖೆಯಲ್ಲಿ ಕೆಲಸ ಬಯಸುವವರಿಗೆ ಈ ತಿಂಗಳು ಗ್ರಹಗಳ ಬೆಂಬಲ ಅದ್ಭುತವಾಗಿದೆ ಅಂತ ಹೇಳ್ಬೋದು. ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯುವ ವಿದ್ಯಾರ್ಥಿಗಳಿಗೆ ಏಕಾಗ್ರತೆ ಹೆಚ್ಚಾಗಲಿದೆ. ಇದರಿಂದ ನೀವು ಜಯವನ್ನು ಸಾಧಿಸಬಹುದು. ಸರ್ಕಾರಿ ಕೆಲಸದಲ್ಲಿ ಇರುವವರಿಗೆ ವರ್ಗಾವಣೆಯ ಭಾಗ್ಯ ಅಥವಾ ಇಷ್ಟಪಟ್ಟ ಜಾಗಕ್ಕೆ ಹೋಗುವ ಯೋಗಗಳು ನೋಡಬಹುದು.
ಆದರೆ ಲಂಚ ಅಥವಾ ಅಡ್ಡದಾರಿ ಹಿಡಿಯಲು ಹೋಗಬೇಡಿ. ಶನಿ ದೃಷ್ಟಿ ಇರುವುದರಿಂದ ಸಿಕ್ಕಿಬೀಳುವ ಸಾಧ್ಯತೆ ಹೆಚ್ಚಾಗೇ ಇರುತ್ತದೆ. ನೇರ ಮಾರ್ಗವೇ ನಿಮಗೆ ರಾಜಮಾರ್ಗ. ನಿರುದ್ಯೋಗಿಗಳಿಗೆ ಒಂದು ಕಿವಿಮಾತು: ನೀವು ಮನೆಯಲ್ಲೇ ಕುಳಿತು ಯೋಚನೆ ಮಾಡುತ್ತಾ ಕಾಲ ಕಳೆದರೆ ಕೆಲಸ ಸಿಗುವುದಿಲ್ಲ. ಈ ತಿಂಗಳು ಗುರುಬಲ ಇರುವುದರಿಂದ ಆದಷ್ಟು ಮನೆಯಿಂದ ಹೊರಬಂದು ಪ್ರಯತ್ನವನ್ನು ಪಡಬೇಕು. ಖಂಡಿತವಾಗಿಯೂ ಕೂಡ ತಿಂಗಳಾಂತ್ಯದೊಳಗೆ ನಿಮ್ಮ ಕೈಯಲ್ಲಿ ಕೆಲಸ ಇರುತ್ತದೆ. ಆರಂಭದಲ್ಲಿ ಸಂಬಳ ಕಡಿಮೆ ಎನಿಸಬಹುದು, ಆದರೆ ಮುಂದೊಂದು ದಿನ ಅದು ನಿಮಗೆ ಉತ್ತಮವಾದ ಸ್ಥಾನಕ್ಕೆ ತೆಗೆದುಕೊಂಡು ಹೋಗಲು ಸಹಾಯವನ್ನು ಮಾಡುತ್ತೆ. ಇನ್ನು ಬಿಸ್ನೆಸ್ ಮತ್ತು ವ್ಯಾಪಾರ ಮಾಡುವ ಸಿಂಹರಾಶಿಯವರೇ, ಇದು ನಿಮಗೆ ಸುಖಿ ಕಾಲ. ಹೋಟೆಲ್ ಉದ್ಯಮ ಅಥವಾ ಟ್ರಾವೆಲ್ಸ್, ಬಟ್ಟೆ ವ್ಯಾಪಾರ, ರಿಯಲ್ ಎಸ್ಟೇಟ್ ಮಾಡುತ್ತಿರುವವರಿಗೆ ಅದ್ಭುತ ಧನ ಲಾಭ ಕಾದಿದೆ. ಹಾಗೆ ನಿಮ್ಮ ಹಳೆಯ ಕ್ಲೈಂಟ್ಗಳು ನಿಮ್ಮ ಬಳಿ ಮತ್ತೆ ಬರುತ್ತಾರೆ. ಆದರೆ ಪಾಲುದಾರಿಕೆಗೆ ಅಥವಾ ಪಾರ್ಟ್ನರ್ಶಿಪ್ ಬಿಸ್ನೆಸ್ನಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿದರೆ ಒಳ್ಳೆಯದು. ನಿಮ್ಮ ಪಾರ್ಟ್ನರ್ ಜೊತೆ ಸಣ್ಣ ಮನಸ್ತಾಪ ಬರುವ ಸಾಧ್ಯತೆಗಳಿದೆ. ಲೆಕ್ಕಾಚಾರದಲ್ಲಿ ಪಾರದರ್ಶಕತೆ ಇರಲಿ. ಹೊಸ ಬಂಡವಾಳ ಹೂಡಿಕೆಯಲ್ಲಿ ಸ್ವಲ್ಪ ಆಲೋಚನೆಯನ್ನು ಮಾಡಿ. ಜನವರಿ 18ರ ನಂತರ ಸಮಯವನ್ನು ವ್ಯಕ್ತಪಡಿಸಿ. ಈಗ ಅತಿ ಮುಖ್ಯವಾದ ವಿಚಾರ ಹಣಕಾಸು. ಸಿಂಹರಾಶಿಯವರಿಗೆ ಕೈಯಲ್ಲಿ ಹಣ ನಿಲ್ಲುವುದೇ ಇಲ್ಲ ಎನ್ನುವ ಕೊರಗು ಇದ್ದೇ ಇರುತ್ತದೆ. ಆದರೆ ಜನವರಿ ತಿಂಗಳಲ್ಲಿ ಹಣವು ಹರಿದು ಉತ್ತಮವಾಗಿರುತ್ತದೆ. ನಿರೀಕ್ಷೆಗೂ ಮೀರಿದ ಮೂಲಗಳಿಂದ ಹಣ ಬರುವ ಸಾಧ್ಯತೆ ಇದೆ. ನಿಮ್ಮ ಅದೃಷ್ಟ ದುಪ್ಪಟ್ಟಾಗುವ ಸಮಯ. ಮುಖ್ಯವಾಗಿ ಕೊಟ್ಟ ಸಾಲವು ವಾಪಸ್ ಬರುವುದಾಗಿ ತೋಚುತ್ತಿದೆ. ಹಾಗೆ ಒಳ್ಳೆಯ ಸೂಕ್ತ ಸಮಯದಲ್ಲಿ ಷೇರು ಮಾರುಕಟ್ಟೆ ಅಥವಾ ಟ್ರೇಡಿಂಗ್ನಲ್ಲಿ ದೊರಕಿರುವ ಮಿಶ್ರ ಫಲಿತಾಂಶವಿದೆ. ದೀರ್ಘಕಾಲದ ಹೂಡಿಕೆ ಲಾಭ ಕೊಡುತ್ತದೆ. ಇನ್ನು ಈ ರಾಶಿಯವರು ಅವರ ಕುಟುಂಬದ ಬಗ್ಗೆ ಯೋಚಿಸುವುದೇ ದೌರ್ಬಲ್ಯ. ಒಳಗೆ ಎಷ್ಟೇ ಗಟ್ಟಿಯಾಗಿದ್ದರೂ ಕೂಡ ಕುಟುಂಬದ ವಿಚಾರದಲ್ಲಿ ಕರಗುವಂಥ ಗುಣವನ್ನು ಇವರು ಅಳವಡಿಸಿಕೊಂಡಿರುತ್ತಾರೆ. ಈ ತಿಂಗಳು ಸತಿಪತಿಯರ ಸಂಬಂಧದಲ್ಲಿ ಮಿಶ್ರ ಫಲಗಳಿವೆ. 7ನೇ ಮನೆಯಲ್ಲಿ ಶನಿ ಇರುವುದರಿಂದ ಸಣ್ಣ ಪುಟ್ಟ ಮಾತುಗಳು ಜಗಳಕ್ಕೆ ಕಾರಣವಾಗಬಹುದು. ಇಲ್ಲಿ ಸಮಾಧಾನದಿಂದ ಇರುವುದು ಗುಣವಾದ. ಹವಾಮಾನವನ್ನು ಪಕ್ಕಕ್ಕಿಟ್ಟು ಸಂಗತಿಯ ಮಾತನ್ನು ಕೇಳಿಸಿಕೊಂಡರೆ ಸುಖಮಯವಾದಂಥ ಸಂಸಾರವನ್ನು ನೀವು ಕಾಣಬಹುದು. ಇನ್ನು ಪ್ರೀತಿ ಪ್ರೇಮದಲ್ಲಿರುವವರಿಗೆ ಈ ತಿಂಗಳು ಅಗ್ನಿ ಪರೀಕ್ಷೆ. 3ನೇ ವ್ಯಕ್ತಿಯ ಪ್ರವೇಶದಿಂದ ಅಥವಾ ತಪ್ಪು ತಿಳುವಳಿಕೆಯಿಂದ ಪ್ರೇಮಿಗಳ ಸಂಬಂಧದಲ್ಲಿ ಯಾವುದೇ ರೀತಿಯ ಬಿರುಕು ಉಂಟಾಗಬಹುದು. ತಾಳ್ಮೆ ಕಳೆದುಕೊಳ್ಳಬೇಡಿ. ಮನೆಯಲ್ಲಿ ಮದುವೆ ವಿಚಾರದ ಕುರಿತು ಮಾತುಕತೆಯನ್ನು ನಡೆಸಿ. ಜನವರಿ ದ್ವಿತೀಯಾರ್ಧ ಸೂಕ್ತವಾಗಿದೆ. ಅವಿವಾಹಿತರಿಗೆ ಕಂಕಣ ಭಾಗ್ಯ ಕೂಡಿ ಬರುವ ಸಮಯವಿದು. ಇನ್ನು ಆರೋಗ್ಯವೇ ಭಾಗ್ಯ. ಸಿಂಹರಾಶಿಯವರಿಗೆ ಸಾಮಾನ್ಯವಾಗಿ ಉಷ್ಣಕ್ಕೆ ಸಂಬಂಧಿಸಿದಂಥ ಕಾಯಿಲೆಗಳು ಬಾಧಿಸುತ್ತವೆ. ಈ ತಿಂಗಳು ಕಣ್ಣಿನ ಉರಿ, ತಲೆನೋವು ಅಥವಾ ಮೂಳೆಗಳಿಗೆ ಸಂಬಂಧಿಸಿದ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತವೆ. ತಂದೆ ತಾಯಿಗಳ ಆರೋಗ್ಯದ ಬಗ್ಗೆ ವಿಶೇಷ ಗಮನವನ್ನು ಇರಿಸಿ. ವಯೋವೃದ್ಧರಿಗೆ ಕೀಲು ಅಥವಾ ಅನೇಕ ರೀತಿಯ BP ಸಮಸ್ಯೆಗಳು ಉದ್ಭವವಾಗಬಹುದು. ಆದ್ದರಿಂದ ವೈದ್ಯಕೀಯ ತಪಾಸಣೆ ಮಾಡಿಸುವುದು ಉತ್ತಮ. ಇನ್ನು ಕೋರ್ಟ್ ಅಥವಾ ಕಚೇರಿಗಳ ವಿಚಾರಗಳಲ್ಲಿ, ಡೈವರ್ಸ್ ಕೇಸ್ ಅಥವಾ ಜಮೀನು ತಂಟೆ ತಾಪತ್ರಯಗಳಲ್ಲಿ ಸಿಲುಕಿರುವವರಿಗೆ ಈ ತಿಂಗಳು ಒಂದು ಮಹತ್ತರ ತಿರುವು ಸಿಗಲಿದೆ. 6ನೇ ಮನೆಯಲ್ಲಿ ಸೂರ್ಯನು ಸಂಚರಿಸುವಾಗ ಶತ್ರುಗಳು ತಾವಾಗಿಯೇ ಸೋಲನ್ನು ಒಪ್ಪಿಕೊಳ್ಳುತ್ತಾರೆ. ಆದರೆ ಒಂದು ವಿಷಯ, ನಿಮ್ಮ ಸಾಧನೆ ಗೆಲುವಿನ ಮಟ್ಟಕ್ಕೆ ಹೋಗುತ್ತಿದ್ದರೆ ಅದು ಉತ್ತಮ ಅಂತ ಹೇಳಬಹುದು. ಇದರಿಂದ ನೀವು ರಾಜಸಂಧಾನದ ಮೂಲಕ ಬಗೆಹರಿಯುವ ಸಮಸ್ಯೆಗಳನ್ನು ಎದುರಿಸಬಹುದು. ನ್ಯಾಯ ನಿಮ್ಮ ಕಡೆಯೇ ಇರುತ್ತದೆ. ಧೈರ್ಯವಾಗಿರಿ. ಇನ್ನು ವಿದ್ಯಾರ್ಥಿಗಳಿಗೆ ಇದು ಡು ಆರ್ ಡೈ ಸಮಯ. ಇನ್ನು ವಿದ್ಯಾಭ್ಯಾಸಕ್ಕಾಗಿ ವಿದೇಶಕ್ಕೆ ಹೊರಗೋಗಲು ಬಯಸುವ ವಿದ್ಯಾರ್ಥಿಗಳಿಗೆ ವೀಸಾ ಸಮಸ್ಯೆಗಳು ಬಗೆಹರಿಯಲಿವೆ. ಜನವರಿ ತಿಂಗಳು ಹೊಸ ಭಾಷೆ ಕಲಿಯಲು ಅಥವಾ ಹೊಸ ಟೆಕ್ನಿಕಲ್ ಸ್ಕಿಲ್ ಕಲಿಯಲು ಅತ್ಯುತ್ತಮವಾಗಿದೆ. ಇನ್ನು ಸೈಟ್ಗಳನ್ನು ಖರೀದಿ ಮಾಡುವವರಿಗೆ ಜನವರಿ 20ರಿಂದ ಉತ್ತಮವಾದ ಸಮಯ ಅಂತಾನೆ ಹೇಳ್ಬೋದು. ಈ ಮೂಲಕ ಅಥವಾ ತಂದೆ ಮನೆಯ ಕಡೆಯಿಂದ ಈಡೇರಲಿದೆ. ಆದರೆ ನೆರೆಹೊರೆಯವರ ಜೊತೆ ಮಾತನಾಡುವಾಗ ಎಚ್ಚರವಿರಲಿ. ನಿಮ್ಮ ಮಾತೆ ನಿಮಗೆ ಮುಳುವಾಗಿ ಕಾಡಬಹುದು. ಹಾಗೆ ಇಲ್ಲಿ ನೀವು ಅನಿರೀಕ್ಷಿತವಾದ ನಂಬಿಕೆ ದ್ರೋಹವನ್ನು ಕಾಣಬಹುದು. ಸ್ವಲ್ಪ ಎಚ್ಚರಿಕೆಯಿಂದ ಇರುವುದು ಉತ್ತಮ.
ಇದಕ್ಕೆ ಎಲ್ಲ ಒಂದು ಪರಿಹಾರವಿದೆ. ಪ್ರತಿ ಭಾನುವಾರ ಬೆಳಿಗ್ಗೆ ಎದ್ದು ಸೂರ್ಯದೇವರಿಗೆ ಅರ್ಘ್ಯವನ್ನು ಬಿಡಿ. ಹೀಗೆ ಮಾಡಿದಲ್ಲಿ ನಿಮ್ಮ ಜಾತಕದಲ್ಲಿರುವ ದೋಷಗಳು ನಿವಾರಣೆಯಾಗುವ ಸಮಸ್ಯೆ ಖಂಡಿತವಾಗಿ ದೂರವಾಗುತ್ತದೆ. ಬರುವ ಕಷ್ಟಗಳನ್ನು ತಡೆದು ನಿಲ್ಲುವ ಶಕ್ತಿಯನ್ನು ನಿಮಗೆ ಕೊಡುತ್ತದೆ. ಹಾಗೆ ಆಕಳಿಗೆ ಗೋಧಿ ಹಿಟ್ಟು ಅಥವಾ ಬೆಲ್ಲವನ್ನು ಆಹಾರವಾಗಿ ಸೇವನೆ ಮಾಡಿಸಿ. ಇದರಿಂದ ನಿಮ್ಮ ಕಷ್ಟಗಳು ಪರಿಹಾರವಾಗುತ್ತದೆ. ಮುಖ್ಯವಾಗಿ ಆದಿತ್ಯ ಹೃದಯ ಸ್ತೋತ್ರವನ್ನು ಕೇಳುವುದು ಉತ್ತಮ, ಅಥವಾ ಪಠಿಸುವುದು ಕೂಡ ನಿಮ್ಮ ಆತ್ಮಬಲವನ್ನು ವಜ್ರದಷ್ಟು ಗಟ್ಟಿಯಾಗಿಸುತ್ತದೆ. ಇನ್ನು ಸಿಂಹರಾಶಿಯವರಾದ ನೀವು ಹುಲಿ ಸಿಂಹಗಳಿದ್ದಂತೆ. ಕಾಡಿನಲ್ಲಿ ಬೇಟೆಯಾಡಲು ಹೋದಾಗ ಒಮ್ಮೊಮ್ಮೆ ಗುರಿ ತಪ್ಪಬಹುದು, ಆದರೆ ಸಿಂಹ ಎಂದು ಬೇಟೆಯಾಡುವುದನ್ನು ನಿಲ್ಲಿಸುವುದಿಲ್ಲ. ಈ ಜನವರಿ ತಿಂಗಳು ನಿಮಗೆ ಸಿಕ್ಕಿರುವ ಅದ್ಭುತವಾದ ಅವಕಾಶ ಅಂತ ಹೇಳ್ಬೋದು. ನಿಮ್ಮಲ್ಲಿರುವ ಸೋಮಾರಿತನ, ಅಹಂಕಾರ ಮತ್ತು ಭಯವನ್ನು ಬಿಟ್ಟು ಮುನ್ನುಗ್ಗುವುದನ್ನು ನೋಡಿ. ಇದರಿಂದ ನಿಮಗೆ ಜಯ ಖಂಡಿತವಾಗಿಯೂ ಕೂಡ ಸಿಗುತ್ತೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ, ನಿಮ್ಮ ಸ್ನೇಹಿತರು ಸಿಂಹರಾಶಿಯವರಾಗಿದ್ದರೆ ಅವರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ. ಧನ್ಯವಾದಗಳು. ಶುಭ ದಿನ, ಶುಭವಾಗಲಿ.